ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಭಾಷೆ ವಿದ್ಯಾರ್ಥಿಗಳು ವೇಟ್ ಮಾಡ್ತಾರಂತ ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ ಬಿಟ್ಟಿದ್ದಾರೆ. ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಬಿಟ್ಟಿದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಚೆಕ್ ಮಾಡ್ಕೊಂಡಿದ್ದಾರೆ. ಹಾಗಾದರೆ ಕೆಲವು ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ, ಅದು ಯಾವುದೇ ವಿಭಾಗದಲ್ಲಿ ಆಗಿರಲಿ. ಕೆಲವು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಅವ್ರು ಏನು ಮಾಡಬೇಕಾಗುತ್ತೆ, ಸೀಟ್ ಅಲಾಟ್ಮೆಂಟ್ ಆದಂಥ ವಿದ್ಯಾರ್ಥಿಗಳು ಚಾಯ್ಸ್ ಯಾವ ರೀತಿ ಕೊಡೋದಿರುತ್ತೆ, ಚಾಯ್ಸ್ ಬಗ್ಗೆ ಸಂಪೂರ್ಣವಂಥ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ಮಿಸ್ ಮಾಡದೆ ಈ ಒಂದು ವಿಡಿಯೋನ ಪೂರ್ಣವಾಗಿ ನೋಡಿ. ಯಾವೆಲ್ಲ ಹೊಸ ನೋಡುಗರಿದ್ರೆ ಮಿಸ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ. ಹಾಗೂ ಈ ಒಂದು ಮಾಹಿತಿ ವಿಡಿಯೋನ ಪ್ರತಿಯೊಬ್ಬ KCET ವಿದ್ಯಾರ್ಥಿಗಳಿಗೆ ಆದಷ್ಟು ಬೇಗನೆ ಶೇರ್ ಮಾಡಿ. ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳ ಗಮನಿಸಿ, ಇಲ್ಲಿ ಪಬ್ಲಿಕೇಶನ್ ಆಫ್ ದ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಫೈನಲ್ ರಿಸಲ್ಟ್ ಆಫ್ಟರ್ ವೆರಿಫೈಂಗ್ ದ ಅಬ್ಜೆಕ್ಷನ್. ಇಲ್ಲಿ ಫೈನಲ್ ರಿಸಲ್ಟ್ ಬಿಟ್ಟಿದ್ದಾರೆ, ಆಲ್ರೆಡಿ ವಿದ್ಯಾರ್ಥಿಗಳು ನೋಡ್ಕೊಂಡಿದ್ದಾರೆ. ಇಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ, ಕೆಲವು ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಈಗ ಅಲಾಟ್ಮೆಂಟ್ ಆಗಿರುವಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು, ಸೀಟ್ ಅಲಾಟೆಡ್ ಇನ್ ಫಸ್ಟ್ ರೌಂಡ್ ಸೆಲೆಕ್ಟ್ ದ ಅಪ್ರಾಪ್ರಿಯೇಟ್ ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಯಾವುದೇ ವಿಭಾಗದಲ್ಲಿ ಆಗಿರಲಿ ಸೀಟ್ ಅಲಾಟ್ಮೆಂಟ್ ಆಗಿದ್ದರೆ ಅವ್ರು ಕಂಪಲ್ಸರಿಯಾಗಿ ಒಂದು ಚಾಯ್ಸ್ ಒಂದಾಗಿರಲಿ, ಅಥವಾ ಚಾಯ್ಸ್ 2 ಅಥವಾ ಚಾಯ್ಸ್ 3, ಚಾಯ್ಸ್ 4 ಇದರಲ್ಲಿ ಒಂದು ಚಾಯ್ಸ್ ಕಂಪಲ್ಸರಿಯಾಗಿ ಕೊಡಬೇಕಾಗುತ್ತೆ. ಒಂದು ವೇಳೆ ಸೀಟ್ ಅಲಾಟ್ಮೆಂಟ್ ಆಗಿಯೂ ಕೂಡ ಬಟ್ ನಾಟ್ ಗಿವನ್ ಎನಿ ಚಾಯ್ಸ್, ಇಲ್ಲಿ ಏನಿದೆ ಮುಖ್ಯವಾಗಿ ನೋಡಿ ವಿದ್ಯಾರ್ಥಿಗಳೇ, ನಿಮಗೆ ಈ ಒಂದು ಫಸ್ಟ್ ರೌಂಡಲ್ಲಿ ಯಾವುದೇ ಒಂದು ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಆ ಒಂದು ಸೀಟ್ ಅಲಾಟ್ಮೆಂಟ್ ಆದರೂ ಕೂಡ ನೀವು ಯಾವುದೇ ರೀತಿಯ ಒಂದು ಚಾಯ್ಸ್ ಕೊಡದೇ ಇದ್ದಲ್ಲಿ, ಇಲ್ಲಿ ಸೀಟ್ ಅಲಾಟೆಡ್ ಬಟ್ ನಾಟ್ ಗಿವನ್ ಎನಿ ಚಾಯ್ಸ್ ಕೊಡದೇ ಇದ್ದಲ್ಲಿ ನಿಮ್ಗೆ ಎಕ್ಸಿಟ್ ಮಾಡ್ತಾರೆ, ಡೈರೆಕ್ಟ್ ಕೌನ್ಸಿಲಿಂಗ್ ಅಂತ ಎಕ್ಸಿಟ್ ಮಾಡ್ತಾರೆ. ಇದು ವಿದ್ಯಾರ್ಥಿಗಳು ಮುಖ್ಯವಾಗಿ ಗಮನವಹಿಸಬೇಕು. ಯಾವುದೇ ಒಂದು ಚಾಯ್ಸ್ ಕಂಪಲ್ಸರಿಯಾಗಿ ಕೊಡಲೇಬೇಕಾಗುತ್ತೆ. ಮೊದಲಿಗೆ ಚಾಯ್ಸ್ ಬಗ್ಗೆ ಸರಿಯಾದಂಥ ಮಾಹಿತಿ ತಿಳಿದುಕೊಳ್ಳಿ. ಚಾಯ್ಸ್ 1 ಅಂದ್ರೆ ಏನು, ಚಾಯ್ಸ್ 2 ಅಂದ್ರೆ ಏನು, ಚಾಯ್ಸ್ 3 ಅಂದ್ರೆ ಏನು, ಚಾಯ್ಸ್ 4 ಅಂದ್ರೆ ಏನು, ಇದ್ರ ಬಗ್ಗೆ ಸರಿಯಾದಂಥ ಮಾಹಿತಿಯನ್ನು ತಿಳಿದುಕೊಂಡು ನೀವು ಚಾಯ್ಸ್ ಅನ್ನು ಕೊಡಬೇಕಾಗತ್ತೆ. ಇಲ್ಲಿ ಮುಖ್ಯವಾಗಿ ನೋಡಿ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಆ್ಯಂಡ್ ಚಾಯ್ಸ್ 4 ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಒಂದನೇದಾಗಿ ಚಾಯ್ಸ್ 1 ಬಗ್ಗೆ ಸರಿಯಾದಂಥ ಮಾಹಿತಿ ನೋಡಿ. I am fully 100% satisfied with the seat allotted in the first round. Select choice 1, will pay prescribed fee, download the seat confirmation slip and report to the allotted college along with the all original documents. By doing so, your admission will be finalized and you will exit the counseling process not eligible to participate in any further rounds. ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಗಮನಿಸಿ, ಈ ಒಂದು ಚಾಯ್ಸ್ 1 ಯಾರು ಮಾಡಬೇಕು, ಚಾಯ್ಸ್ 1 ಕ್ಲಿಕ್ ಮಾಡುವಂಥ ವಿದ್ಯಾರ್ಥಿಗಳು ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟು, ಅದು ಯಾವುದೇ ವಿಭಾಗದಲ್ಲಿ ಆಗಿರಲಿ, ಆ ಒಂದು ಸೀಟ್ ಅಲಾಟ್ಮೆಂಟ್ ಆಗಿರೋದು ನಿಮಗೆ, ಆ ಒಂದು ಸೀಟಿಗೆ ನಾವು ಪೇಮೆಂಟ್ ಮಾಡ್ತೀವಿ, ಅಡ್ಮಿಷನ್ ಪಡ್ಕೋತೀವಿ, ನಾನು ಯಾವುದೇ ನೆಕ್ಸ್ಟ್ ರೌಂಡಿಗೆ ಭಾಗವಹಿಸೋದಿಲ್ಲ ಅಂತ ಇದ್ದಲ್ಲಿ ನೀವು ಚಾಯ್ಸ್ 1 ಕ್ಲಿಕ್ ಮಾಡಬೇಕು. ಇಲ್ಲಿ 100% ನನಗೆ ಸ್ಯಾಟಿಸ್ಫೈಡ್ ಇದೆ, ಈ ಒಂದು ನನಗೆ ಸಿಕ್ಕಿರುವಂಥ ಸೀಟು ಉತ್ತಮವಾಗಿದೆ, ನಾನು ಅದಕ್ಕೆ ಹೋಗಲು ಆ ಒಂದು ಕೋರ್ಸ್ ನಾನು ಕಲಿಯಲು ಆಸಕ್ತಿ ಹೊಂದಿದ್ದೇನೆ, ಈ ಒಂದು ಕಾಲೇಜಿಗೆ ನಾನು ಅಡ್ಮಿಷನ್ ಪಡೆದುಕೊಳ್ತೀನಿ, ಅದಕ್ಕೆ ಎಷ್ಟು ಫೀ ಇದೆ ಅಷ್ಟು ಪೇಮೆಂಟ್ ಮಾಡಿ ನಾನು ಅಡ್ಮಿಷನ್ ಪಡೆದುಕೊಳ್ತೀನಿ, ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ನಾನು ಕಾಲೇಜಿಗೆ ಸಬ್ಮಿಟ್ ಮಾಡ್ತೀನಿ, ರಿಪೋರ್ಟ್ ಮಾಡ್ತೀನಿ ಅಂತ ಇದ್ದಲ್ಲಿ ಚಾಯ್ಸ್ 1 ಕ್ಲಿಕ್ ಮಾಡಬೇಕಾಗುತ್ತೆ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳು ಚಾಯ್ಸ್ 1 ಕ್ಲಿಕ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಯಾವುದೇ ರೌಂಡಲ್ಲಿ ಭಾಗವಹಿಸಲು ಅವಶ್ಯಕತೆ ಇಲ್ಲ, ಯಾವುದೇ ಅವಕಾಶ ಕೂಡ ಇಲ್ಲ. ಅಲ್ಲಿ ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಎನಿ ಫರ್ದರ್ ರೌಂಡ್ಸ್, ಯಾವುದೇ ರೌಂಡಿಗೆ ನಿಮಗೆ ಭಾಗವಹಿಸಲು ಅವಕಾಶ ಇರೋದಿಲ್ಲ. ಚಾಯ್ಸ್ 1 ಕ್ಲಿಕ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಓಕೆ. ಒಟ್ಟಿನಲ್ಲಿ ಚಾಯ್ಸ್ 1 ಅಂದರೆ ಆಸಕ್ತಿ ಇದೆ, ನಾನು ಅಡ್ಮಿಷನ್ ಪಡೆದುಕೊಳ್ತೀನಿ, ಅದು ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡ್ತೀನಿ ಅಂತ ಅರ್ಥ. ಚಾಯ್ಸ್ 2 ಯಾರು ಮಾಡ್ತೀರಾ, ಚಾಯ್ಸ್ 2 ಅಂದ್ರೆ ಏನು ಅದರ ಬಗ್ಗೆ ತಿಳಿದುಕೊಳ್ಳಿ. ಚಾಯ್ಸ್ 2 ಅಂದ್ರೆ ಏನು, ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್ and wish to participate in the second round by retaining the first round seat. The candidate is not required to join the allotted college and may wait for the second round. If no seat allotted in the second round, the seat allotted in the first round will be retained. If a higher order option seat is allotted in the second round, the first round seat will be automatically cancelled. The candidate will not have the options to choose between the first round and second round allotted seats. ಇದು ಬಹಳಷ್ಟು ಮುಖ್ಯವಾಗಿ ವಿದ್ಯಾರ್ಥಿಗಳು ಈ ಒಂದು ಚಾಯ್ಸ್ 2 ಬಗ್ಗೆ ಗಮನವಹಿಸಿ. ಚಾಯ್ಸ್ 2 ವಿದ್ಯಾರ್ಥಿಗಳಿಗೆ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್, ನನಗೆ ಈ ಒಂದು ಸಿಕ್ಕಿರುವಂಥ ಸೀಟು ಆಸಕ್ತಿ ಇದೆ, ಇಂಟ್ರೆಸ್ಟ್ ಇದೆ, ನಾನು ಇದಕ್ಕೂ ಕೂಡ ಅಡ್ಮಿಷನ್ ಪಡೆದುಕೊಳ್ಳಲು ಆಸಕ್ತಿ ಹೊಂದಿದ್ದೇನೆ. ಆದರೆ ಇದಕ್ಕಿಂತ ಮೇಲೆ ಇರುವಂಥ ಹೈಯರ್ ಆಪ್ಷನ್ಸ್ಗಳಲ್ಲಿ ಯಾವುದಾದ್ರೂ ಬೆಟರ್ ಕಾಲೇಜ್ಗಳು ಸಿಕ್ಕರೆ, ಇದಕ್ಕಿಂತ ಉತ್ತಮವಂಥ ಒಂದು ಕಾಲೇಜ್ ಸಿಕ್ಕರೆ ಅದಕ್ಕೆ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ, ಅದಕ್ಕೆ ನಾನು ಆ ಒಂದು ಕಾಲೇಜಿಗೆ ಜಾಯ್ನ್ ಆಗ್ತೀನಿ ಅಂತ ಇದ್ದಲ್ಲಿ ನೀವು ಚಾಯ್ಸ್ 2 ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿ ಗಮನವಹಿಸಿ, ಚಾಯ್ಸ್ 2 ಕ್ಲಿಕ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ದ ಕ್ಯಾಂಡಿಡೇಟ್ ಇಸ್ ನಾಟ್ ರಿಕ್ವೈರ್ಡ್ ಟು ಜಾಯಿನ್ ದ ಅಲಾಟೆಡ್ ಕಾಲೇಜ್. ಇಲ್ಲ, ಯಾವುದೇ ರೀತಿ ನಿಮಗೆ ಈಗ ಸಿಕ್ಕಿರುವಂಥ ಕಾಲೇಜಿಗೆ ಅಲಾಟೆಡ್ ಅಲ್ಲಿ ರಿಪೋರ್ಟ್ ಮಾಡೋದು, ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದು ಇರೋದಿಲ್ಲ. ಚಾಯ್ಸ್ 2 ಕ್ಲಿಕ್ ಮಾಡೋರು
ಜಸ್ಟ್ ನೀವು ಸೀಟನ್ನು ಹೋಲ್ಡ್ ಮಾಡ್ಬೋದು. ನಿಮಗೆ ಸಿಕ್ಕಿರುವಂಥ ಸೀಟು ಹೋಲ್ಡ್ ಮಾಡ್ಬೋದು. ಆ ಒಂದು ಹೋಲ್ಡ್ ಮಾಡಿ ನೀವು ನೆಕ್ಸ್ಟ್ ರೌಂಡಿಗೆ ಭಾಗವಹಿಸ್ಬೋದು. ಇಲ್ಲಿ ಏನಿದೆ ಮತ್ತೆ ರಿಕ್ವೈರ್ಡ್ ಟು ಜಾಯಿನ್ ಇಲ್ಲಿ ಏನೋ ಅವಶ್ಯಕತೆ ಇಲ್ಲ. ನೀವು ಹೋಗಿ ಕಾಲೇಜಿಗೆ ಅಲಾಟ್ಮೆಂಟ್ ಆಗಿರುವಂಥ ಕಾಲೇಜಿಗೆ ಯಾವುದೇ ರೀತಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದಾಗಿರಲಿ, ಹೋಗಿ ರಿಪೋರ್ಟ್ ಮಾಡೋದಾಗಿರಲಿ ಅವಶ್ಯಕತೆ ಇರೋದಿಲ್ಲ. ಇಫ್ ನೋ ಸೀಟ್ ಇಸ್ ಅಲಾಟೆಡ್ ಇನ್ ಸೆಕೆಂಡ್ ರೌಂಡ್, ದ ಸೀಟ್ ಅಲಾಟೆಡ್ ಇಸ್ ದ ಫಸ್ಟ್ ರೌಂಡ್ ಇಸ್ ಬಿ ರಿಟೈನ್ಡ್ ಅಂತ ಕೊಟ್ಟಿದ್ದಾರೆ. ಒಂದು ವೇಳೆ ಸೆಕೆಂಡ್ ರೌಂಡಲ್ಲಿಯೂ ಕೂಡ ನಿಮಗೆ ಎಲ್ಲ ನೀವು ತಿದ್ದುಪಡಿ ಮಾಡ್ತೀರಾ, 1ನೇ ಕಾಲೇಜ್ 5ನೇ ಕಾಲೇಜ್ 5ನೇ ಕಾಲೇಜ್ 1ನೇ ಕಾಲೇಜ್ ಈ ರೀತಿ ಅಲ್ಟರ್ ಮಾಡ್ತೀರಾ, ಡಿಲೀಟ್ ಮಾಡ್ತೀರಾ, ಮಾಡಿಫೈ ಮಾಡ್ಕೋತೀರಾ. ಸೆಕೆಂಡ್ ರೌಂಡಲ್ಲಿ ಮಾಡಿಕೊಂಡಾಗ ಒಂದು ವೇಳೆ ಸೆಕೆಂಡ್ ರೌಂಡಲ್ಲಿಯೂ ಕೂಡ ಯಾವುದೇ ರೀತಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗದೇ ಇದ್ದಲ್ಲಿ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟೇ ಮತ್ತೆ ನಿಮಗೆ ಪುನಃ ಅದೇ ಅಲಾಟ್ಮೆಂಟ್ ಆಗುತ್ತೆ. ಯಾಕಂದರೆ ಅದು ಹೋಲ್ಡ್ ಮಾಡಿರ್ತಾರೆ, ಅದು ಮಾತ್ರ ಕ್ಯಾನ್ಸಲ್ ಆಗಲ್ಲ. ಒಂದು ವೇಳೆ ವಿದ್ಯಾರ್ಥಿಗಳಿಗೆ ಗಮನವಹಿಸಿ, ಇಫ್ ಹೈಯರ್ ಆರ್ಡರ್ ಆಪ್ಷನ್ಸ್ ವಿಲ್ ಬಿ ಅಲಾಟೆಡ್, ಆಪ್ಷನ್ ಸೀಟ್ ಈಸ್ ಅಲಾಟೆಡ್. ಈಗ ಫಾರ್ ಎಕ್ಸಾಂಪಲ್ ತೆಗೆದುಕೊಳ್ಳಿ, 1ರಿಂದ 20 ಕಾಲೇಜು ಎಂಟರ್ ಮಾಡಿದ್ದೀರಾ. ಈಗ 15ನೇ ಕಾಲೇಜ್ ನಿಮಗೆ ಅಲಾಟ್ಮೆಂಟ್ ಆಗಿದೆ ಅಂತ ತಿಳ್ಕೊಳ್ಳೋಣ. 15ನೇ ಕಾಲೇಜು ಹೋಲ್ಡ್ ಮಾಡ್ತೀರಾ. 15ನೇ ಕಾಲೇಜ್ ಹೋಲ್ಡ್ ಮಾಡಿದ ನಂತರ 15ನೇ ತೆಳಗಿರುವಂಥ ಎಲ್ಲ ಕಾಲೇಜ್ ಆಟೋಮೆಟಿಕ್ ಆಗಿ ಡಿಲೀಟ್ ಆಗುತ್ತೆ. 15ರ ತೆಳಗಡೆ ಇರುವಂಥ ಎಲ್ಲ ಕಾಲೇಜ್ ಡಿಲೀಟ್ ಆಗುತ್ತೆ. 15ರು ನಿಮಗೆ ಅಲಾಟ್ಮೆಂಟ್ ಆಗಿರುವಂಥ ಸೀಟ್ ಅದು ಹೋಲ್ಡ್ ಇರುತ್ತೆ. ಸೆಕೆಂಡ್ ರೌಂಡಲ್ಲಿ ನಿಮಗೆ ಬೇಕಾಗಿರುವಂಥ ಕಾಲೇಜ್ ಇಟ್ಕೊಂಡು ಬೇಕಾಗಿದ್ರು ನಿಮಗೆ ಆಸಕ್ತಿ ಇಲ್ಲದಂಥ ಕಾಲೇಜ್ಗಳನ್ನು ಡಿಲೀಟ್ ಮಾಡ್ಕೋತೀರಾ ಅಥವಾ ಚೇಂಜಸ್ ಕೂಡ ಮಾಡ್ಕೋತೀರಾ. ಅದ್ರ ಮೇಲ್ಗಡೆನೆ ನೀವು ಚೇಂಜಸ್ ಮಾಡ್ಕೋದಿರುತ್ತೆ. ಆ ಒಂದು ಸೆಕೆಂಡ್ ರೌಂಡ್ ಪಬ್ಲಿಕೇಶನ್ ರಿಸಲ್ಟ್ ಮಾಡ್ತಾರೆ. ಆವಾಗ ಈ ಒಂದು 15ನೇ ಮೇಲಿರುವಂತಹ ಆಪ್ಷನ್ಸ್ಗಳಲ್ಲಿ ಯಾವುದಾದ್ರೂ ಅಲಾಟ್ಮೆಂಟ್ ಆದರೆ, ಯಾವುದಾದ್ರೂ ಸೀಟ್ ನಿಮಗೆ ಅಲಾಟ್ಮೆಂಟ್ ಆದರೆ ಅವಾಗ ಈ ಸೀಟು ಕ್ಯಾನ್ಸಲ್ ಆಗುತ್ತೆ. ನಿಮ್ಗೆ ಹೋಲ್ಡ್ ಮಾಡಿರುವಂಥ ಸೀಟು ಕ್ಯಾನ್ಸಲ್ ಆಗುತ್ತೆ. ವಿದ್ಯಾರ್ಥಿಗಳು ಮುಖ್ಯವಾಗಿ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇರ್ತೀರ, ಸೀಟು ಕ್ಯಾನ್ಸಲ್ ಆಗಿ ಹೈಯರ್ ಆರ್ಡರ್ ಆಪ್ಷನ್ಸ್ಗಳಲ್ಲಿ 15ರ ಮೇಲಿರುವಂಥ ಆ ಆಪ್ಷನ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಅಲಾಟ್ಮೆಂಟ್ ಆದರೆ ಅದಕ್ಕೆ ನೀವು ಅಡ್ಮಿಷನ್ ಪಡೆದುಕೊಳ್ಬೇಕಾಗತ್ತೆ. ಓಕೆ, ಒಂದು ವೇಳೆ ಹೈಯರ್ ಆರ್ಡರ್ ಆಪ್ಷನ್ಸ್ಗಳಲ್ಲಿ 15ರ ಮೇಲಿರುವಂಥ ಕಾಲೇಜ್ಗಳಲ್ಲಿ ಯಾವುದೇ ರೀತಿಯ ನಿಮಗೆ ಆಪ್ಷನ್ಸ್ ಅಲಾಟ್ಮೆಂಟ್ ಆಗೇ ಇಲ್ಲ, ಯಾವುದೇ ಆಪ್ಷನ್ಸ್ ನಿಮ್ಗೆ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ಮತ್ತೆ ನಿಮಗೆ ಇದೇ ಕಾಲೇಜು ಈ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜ್ ಮತ್ತೆ ನಿಮಗೆ ರಿಟೈನ್ ಮಾಡ್ತಾರೆ. ಅದೇ ಮತ್ತೆ ನಿಮಗೆ ಪಬ್ಲಿಕೇಶನ್ ಆಗುತ್ತೆ, ಅದಕ್ಕೆ ನೀವು ಅಡ್ಮಿಷನ್ ಪಡೆದುಕೊಳ್ಬೋದು. ಓಕೆ, ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಗಮನಿಸಬೇಕು. ದ ಕ್ಯಾಂಡಿಡೇಟ್ ವಿಲ್ ನಾಟ್ ಹ್ಯಾವ್ ಎನಿ ಆಪ್ಷನ್ಸ್ ಚೂಸ್ ಬಿಟ್ವೀನ್ ದ ಫಸ್ಟ್ ರೌಂಡ್ ಆ್ಯಂಡ್ ಸೆಕೆಂಡ್ ರೌಂಡ್ ಅಲಾಟೆಡ್ ಸೀಟ್. ಇಲ್ಲಿ ಮತ್ತೆ ಯಾವುದೇ ರೀತಿಯ ಆಪ್ಷನ್ಸ್ಗಳು ನಿಮಗೆ ಕೊಡಲಾಗುವುದಿಲ್ಲ. ವಿದ್ಯಾರ್ಥಿಗಳಲ್ಲಿ ಮುಖ್ಯವಾಗಿ ಗಮನವಹಿಸಿ. ಓಕೆ, ನಿಮಗೆ ಈ ಒಂದು ಸೆಕೆಂಡ್ ರೌಂಡಲ್ಲಿ ಆಪ್ಷನ್ಸ್ಗಳನ್ನು ತಿದ್ದುಪಡಿ ಮಾಡಲು ಅವಕಾಶ ಕೊಡ್ತಾರೆ, ಅಂದರೆ ಕರೆಕ್ಷನ್ ಮಾಡಲು ಅವಕಾಶ ಕೊಡ್ತಾರೆ, ಡಿಲೀಟ್ ಮಾಡಲು ಅವಕಾಶ ಕೊಡ್ತಾರೆ. ಹೊಸದಾಗಿ ಕಾಲೇಜುಗಳು ಏನಾದರೂ ಆ್ಯಡ್ ಆದರೆ, ಇಂಜಿನಿಯರಿಂಗ್ ಆಗಿರಲಿ, ನರ್ಸಿಂಗ್ ಆಗಿರಲಿ, ಬಿ ಫಾರ್ಮಾ ಡಿ ಫಾರ್ಮಾ ಹೊಸದಾಗಿ ಏನಾದರೂ ಆ್ಯಡ್ ಮಾಡಿದ್ರೆ ಈ ಸೆಕೆಂಡ್ ರೌಂಡಲ್ಲಿ ಆ್ಯಡ್ ಮಾಡೋರಿದ್ದಾರೆ. ಅದು ಬಿಟ್ಟು ಇಂಜಿನಿಯರಿಂಗ್ ಹೊಸ ಕಾಲೇಜ್ ಏನಾದರೂ ಆ್ಯಡ್ ಮಾಡಿದ್ರೆ ಅದು ಆ್ಯಡ್ ಮಾಡ್ತಾರೆ. ಅಥವಾ ನರ್ಸಿಂಗ್ ಹೊಸ ಕಾಲೇಜ್ ಏನಾದರೂ ಬಂದರೆ ಅದು ಕೂಡ ಆಪ್ಷನ್ ಎಂಟ್ರಿ ಕೊಡ್ತಾರೆ. ಇಲ್ಲದಿದ್ದರೆ ಆಪ್ಷನ್ ಮತ್ತೆ ಇನ್ನೊಂದ್ಸಲ ನೀವು ಆಪ್ಷನ್ ಎಂಟ್ರಿ ಹಾಕಲು ಅವಕಾಶ ಇರುವುದಿಲ್ಲ. ಈ ಸೆಕೆಂಡ್ ರೌಂಡ್ ಬಗ್ಗೆ ವಿದ್ಯಾರ್ಥಿಗಳು ಗಮನವಹಿಸಬೇಕು. ಸ್ಪಷ್ಟವಾಗಿ ಗೊತ್ತಾಗಿದೆ ಅಂತ ತಿಳ್ಕೊತೀನಿ. ಮತ್ತೆ ಇನ್ನಿತ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ವಿದ್ಯಾರ್ಥಿಗಳೇ, ಇನ್ನೊಂದು ಮುಖ್ಯವಾಗಿ ಗಮನಿಸಿ, ಯಾವುದೇ ಕಾರಣಕ್ಕಾಗಿಯೂ ಈ ಒಂದು ಚಾಯ್ಸ್ ಎಂಟ್ರಿಯನ್ನು ಯಾವುದೇ ಕಾರಣಕ್ಕೂ ಮೊಬೈಲಲ್ಲಿ ಮಾಡಲು ಹೋಗಬೇಡಿ. ಒಂದ್ಸಲ ಏನಾದರೂ ಕ್ಲಿಕ್ ಆದರೆ ಫೈನಲ್ ಆಗಿಬಿಡುತ್ತೆ. ಆಮೇಲೆ ಯಾವುದೇ ಕಾರಣಕ್ಕೂ ತಿದ್ದುಪಡಿ ಮಾಡಲು ಅವಕಾಶ ಇರೋದಿಲ್ಲ. ನೀವು ಬೆಂಗಳೂರಿಗೆ ಹೋದರೂ ಕೂಡ ತಿದ್ದುಪಡಿ ಆಗಲ್ಲ, ಇದು ಮುಖ್ಯವಾಗಿ ಗಮನಿಸಿ. KEA ಆಫೀಸ್ ಬೆಂಗಳೂರಿಗೆ ಹೋದರೂ ಕೂಡ ನೀವು ಇದು ಚೇಂಜಸ್ ಮಾಡಿಕೊಳ್ಳಲು ಅವಕಾಶ ಕೊಡೋದಿಲ್ಲ. ಆದ ಕಾರಣಕ್ಕಾಗಿ ಸರಿಯಾದಂಥ ರೀತಿಯಲ್ಲಿ ಮಾಹಿತಿ ತಿಳಿದುಕೊಂಡು, ನಿಮ್ಮಲ್ಲಿ ಲ್ಯಾಪ್ಟಾಪ್ ಇದ್ದರೆ, ನಿಮ್ಮಲ್ಲಿ ಕಂಪ್ಯೂಟರ್ ಇದ್ದರೆ, ಅಥವಾ ನಿಮ್ಮ ಸಮೀಪದಲ್ಲಿ ಯಾವುದೇ ಒಂದು ಇಂಟರ್ನೆಟ್ ಸೆಂಟರ್ ಇದ್ದರೆ ಅಲ್ಲಿ ಹೋಗಿ ಸರಿಯಾದ ಬಗ್ಗೆ ಮಾಹಿತಿ ಇದ್ದಲ್ಲಿ ಹೋಗಿ ನೀವು ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಚಾಯ್ಸ್ ಎಂಟ್ರಿ ಮಾಡೋಕ್ಕಿಂತ ಮುಖ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಚಾಯ್ಸ್ 1 ಅಂದರೆ ಏನು, ಚಾಯ್ಸ್ 2 ಅಂದರೆ ಏನು, ಇದ್ರ ಬಗ್ಗೆ ವಿದ್ಯಾರ್ಥಿಗಳು ಗಮನವಹಿಸಬೇಕು. ಓಕೆ, ಚಾಯ್ಸ್ 1 ಡೈರೆಕ್ಟ್ ಅಡ್ಮಿಷನ್ ಪಡೆದುಕೊಳ್ಳೋದಾಗಿತ್ತು. ಚಾಯ್ಸ್ 2 ಹೋಲ್ಡ್ ಮಾಡಿ ಮುಂದುವರಿಯೋದು. ನಮಗೆ ಸಿಕ್ಕಿರುವಂಥ ಸೀಟ್ ಅಲಾಟ್ಮೆಂಟ್ ಸೆಕೆಂಡ್ ರೌಂಡಿಗೆ ಏನಾದರೂ ಹೈಯರ್ ಆಪ್ಷನ್ಸಲ್ಲಿ ಅಲಾಟ್ಮೆಂಟ್ ಆದರೆ ಓಕೆ, ಆಗದೇ ಇದ್ದರೆ ಮತ್ತೆ ಈ ಸೀಟ್ ಮತ್ತೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟ್ ನಿಮಗೆ ಅಲಾಟ್ಮೆಂಟ್ ಆಗುತ್ತೆ. ಇದು ಆಯಿತು. ಈಗ ಚಾಯ್ಸ್ 3 ಅಂದರೆ ಏನು? ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್ ಆ್ಯಂಡ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ರೌಂಡ್ ವಿತೌಟ್ ರಿಟೈನಿಂಗ್ ಇಟ್. ಐ ವಿಲ್ ಅಕ್ಸೆಪ್ಟ್ ಎ ಸೀಟ್ ಓನ್ಲಿ ಇಫ್ ಎ ನ್ಯೂ ಸೀಟ್ ಈಸ್ ಅಲಾಟೆಡ್ ಟು ಮೀ ಇನ್ ದ ಸೆಕೆಂಡ್ ರೌಂಡ್. ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಇಲ್ಲಿ ಗಮನವಹಿಸಿ, ಈ ಒಂದು ರೌಂಡಲ್ಲಿ ಈ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿರುವಂಥ ರೌಂಡಿಗೆ ಚಾಯ್ಸ್ 2 ಆಯಿತು. ಈಗ ಚಾಯ್ಸ್ 3 ಬಗ್ಗೆ ನೋಡಿ. ಚಾಯ್ಸ್ 3 ಯಾವೆಲ್ಲ ವಿದ್ಯಾರ್ಥಿಗಳು ಕೊಡ್ತೀರಂದರೆ, ಈ ಒಂದು ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟು ನಮಗೆ ಆಸಕ್ತಿ ಇಲ್ಲ, ನಾನು ಇದಕ್ಕೆ ಅಡ್ಮಿಷನ್ ಪಡೆದುಕೊಳ್ಳೋದಿಲ್ಲ, ನನಗೆ ಇದು ನೆಕ್ಸ್ಟ್ ರೌಂಡಲ್ಲೂ ಕೂಡ ಈ ಸೀಟು ನನಗೆ ಅವಶ್ಯಕತೆ ಇಲ್ಲ, ಈ ಸೀಟ್ ನನಗೆ ಬೇಡವೇ ಬೇಡ ಅಂತ ಇದರಲ್ಲಿ ನೀವು ಚಾಯ್ಸ್ 3 ಕ್ಲಿಕ್ ಮಾಡಬೇಕು. ಚಾಯ್ಸ್ 3 ಕ್ಲಿಕ್ ಮಾಡಿದಾಗ ನಿಮಗೆ ಈ ಒಂದು ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟು ಕ್ಯಾನ್ಸಲ್ ಆಗುತ್ತೆ, ಡಿಲೀಟ್ ಆಗುತ್ತೆ. ಅದು ಆಪ್ಷನ್ಸ್ ಲಿಸ್ಟಲ್ಲೇ ಡಿಲೀಟ್ ಆಗಿಬಿಡುತ್ತೆ. ಆಮೇಲೆ ಸೆಕೆಂಡ್ ರೌಂಡಲ್ಲಿ ನೀವು ಕರೆಕ್ಷನ್ ಮಾಡ್ಕೊಳ್ಳೋ ಅವಕಾಶ ಕೊಡ್ತಾರೆ, ಡಿಲೀಟ್ ಮಾಡ್ಕೊಳ್ಳಲು ಅವಕಾಶ ಕೊಡ್ತಾರೆ. ನೀವು ಹಾಕಿರುವಂಥ ಆಪ್ಷನ್ಸ್ಗಳಲ್ಲಿ ಕರೆಕ್ಷನ್ ಮಾಡ್ಕೋಬೋದು, ಡಿಲೀಟ್ ಮಾಡ್ಕೋಬೋದು.
ಒಂದು ವೇಳೆ ಈ ಒಂದು ಸೆಕೆಂಡ್ ರೌಂಡಲ್ಲಿ ಯಾವುದೇ ಒಂದು ಸೀಟ್ ಅಲಾಟ್ಮೆಂಟ್ ಆದರೆ ಮತ್ತೆ ನೀವು ಅದಕ್ಕೆ ಡೈರೆಕ್ಟ್ ಅಡ್ಮಿಷನ್ ಪಡೆದುಕೊಳ್ಬೇಕಾಗತ್ತೆ. ಆದರೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟು ನೀವು ಡಿಲೀಟ್ ಮಾಡ್ಕೊಂಡು ಮುಂದೆ ಹೋಗಿರ್ತೀರ. ಆದ ಕಾರಣಕ್ಕಾಗಿ ನಿಮಗೆ ಮತ್ತೆ ಅದೇ ಸೀಟು ನಿಮಗೆ ಅಲಾಟ್ಮೆಂಟ್ ಆಗುತ್ತೆ ಅಂತ ಇದ್ದಲ್ಲಿ ಅಲಾಟ್ಮೆಂಟ್ ಆಗೋದಿಲ್ಲ. ಓಕೆ, ಚಾಯ್ಸ್ 3 ಕ್ಲಿಕ್ ಮಾಡುವಂಥ ವಿದ್ಯಾರ್ಥಿಗಳು ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟನ್ನು ಡಿಲೀಟ್ ಮಾಡಿಕೊಂಡು ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಆದ ಕಾರಣಕ್ಕಾಗಿ ಚಾಯ್ಸ್ 3ಯಲ್ಲಿ ಯಾವುದೇ ಒಂದು ಹೊಸ ಕಾಲೇಜ್ ನಿಮಗೆ ಅಲಾಟ್ಮೆಂಟ್ ಆದರೆ ಆ ಒಂದು ನಿಮ್ಮ ಆಪ್ಷನ್ಸ್ ಲಿಸ್ಟಲ್ಲಿರುವಂಥ ಯಾವುದೇ ಒಂದು ಕಾಲೇಜ್ ಅಲಾಟ್ಮೆಂಟ್ ಆದರೆ ಅದಕ್ಕೆ ನೀವು ಡೈರೆಕ್ಟಾಗಿ ಅಡ್ಮಿಷನ್ ಪಡೆದುಕೊಳ್ಬೇಕಾಗತ್ತೆ. ಓಕೆ, ಇದು ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟು ಡಿಲೀಟ್ ಮಾಡ್ಕೊಂಡು ಮುಂದೆ ಹೋಗೋದಾಯ್ತು. ಓಕೆ, ಥರ್ಡ್ ರೌಂಡ್. ಆಮೇಲೆ ಚಾಯ್ಸ್ 4 ಅಂದ್ರೆ ಏನು? ಇನ್ನೊಂದು ಚಾಯ್ಸ್ 4 ಅಂದರೆ ಈ ಒಂದು ಕೌನ್ಸಿಲಿಂಗ್ ಅಂತಾನೆ ಎಕ್ಸಿಟ್ ಆಗ್ತೀರ. ಇಲ್ಲಿ ನೋಡಿ, ಚಾಯ್ಸ್ 4 ಕೊಟ್ಟಿದ್ದಾರೆ. ನಾಟ್ ಸ್ಯಾಟಿಸ್ಫೈಡ್ ಆ್ಯಂಡ್ ನಾಟ್ ಇಂಟ್ರೆಸ್ಟೆಡ್ ವಿಶ್ ಟು ಎಕ್ಸಿಟ್ ಫ್ರಮ್ ಅಲಾಟ್ಮೆಂಟ್ ಪ್ರೊಸೆಸ್ ಅಂತ ಕೊಟ್ಟಿದ್ದಾರೆ. ಚಾಯ್ಸ್ 4 ಕ್ಲಿಕ್ ಮಾಡೋರು ಈ ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ದಿಂದಾನೇ ಸಂಪೂರ್ಣವಾಗಿ ಎಕ್ಸಿಟ್ ಆಗ್ತಾರೆ. ನೆಕ್ಸ್ಟ್ ಯಾವುದೇ ರೌಂಡಲ್ಲಿ ಭಾಗವಹಿಸೋ ಅವಶ್ಯಕತೆ ಇರಲ್ಲ. ಅವರು ಸಪ್ರೇಟಾಗಿ ಅಡ್ಮಿಷನ್ ಮ್ಯಾನೇಜ್ಮೆಂಟ್ ಕೊಟ್ಟಂಥ ಅಮೌಂಟ್ ಕೊಟ್ಟು ಪಡೆದುಕೊಳ್ಬೇಕಾಗುತ್ತೆ. ಎಕ್ಸಿಟ್ ಆಗ್ತಾರೆ, ಡೈರೆಕ್ಟಾಗಿ ಕೌನ್ಸಿಲಿಂಗ್ ಅಂತ ಎಕ್ಸಿಟ್ ಆಗ್ತಾರೆ. ಶಾರ್ಟಾಗಿ ಒಂದು ಇನ್ಫಾರ್ಮೇಷನ್ ತಿಳಿಸ್ತೀನಿ. ಚಾಯ್ಸ್ 1 ಅಂದರೆ ನಮ್ಗೆ ಇಂಟ್ರೆಸ್ಟ್ ಇದೆ, ನಾ ಆಸಕ್ತಿ ಇದೆ, ನಾನು ಅಡ್ಮಿಷನ್ ಪಡ್ಕೊಳ್ತೀನಿ ಅಂತ ಅರ್ಥ. ಚಾಯ್ಸ್ 2 ಅಂದರೆ ಆ ಸೀಟನ್ನು ಹೋಲ್ಡ್ ಮಾಡಿ ನಾವು ಮುಂದುವರ್ತೀನಿ ಅಂತ ಅರ್ಥ. ಚಾಯ್ಸ್ 3 ಅಂದರೆ ನಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟು ಡಿಲೀಟ್ ಮಾಡಿಕೊಂಡು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಅರ್ಥ. ಚಾಯ್ಸ್ 4 ಅಂದರೆ ನನಗೆ ಈ ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ ಅಂತಾನೆ ಸಂಪೂರ್ಣವಾಗಿ ಎಕ್ಸಿಟ್ ಆಗ್ತೀನಿ, ನಾನು ಬೇರೆ ಒಂದು ಇಲಾಖೆದಿಂದ ಅಥವಾ ಬೇರೆ ಒಂದು ಶಿಕ್ಷಣ ಇಲಾಖೆದಿಂದ ನಾನು ಸೀಟ್ ಪಡೆದುಕೊಂತ ಇದ್ದಲ್ಲಿ ಚಾಯ್ಸ್ 4 ಕ್ಲಿಕ್ ಮಾಡೋದಿರುತ್ತೆ. ವಿದ್ಯಾರ್ಥಿಗಳು ಗಮನಿಸಿ, ಇನ್ನೊಂದ್ಸಲ ತಿಳಿಸ್ತಾ ಇದ್ದೀನಿ, ಮಿಸ್ ಮಾಡದೆ. ಈ ಒಂದು ಚಾಯ್ಸನ್ನು ಕಂಪ್ಯೂಟರ್ಗಳಲ್ಲಿ, ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ಗಳಲ್ಲಿ ಮಾತ್ರ ಓಪನ್ ಮಾಡಬೇಕು. ಮೊಬೈಲಲ್ಲಿ ಓಪನ್ ಮಾಡಿ ಚಾಯ್ಸ್ ಕೊಡಲು ಹೋಗಬೇಡಿ. ಮಿಸ್ಟೇಕ್ ಆದರೆ ನಿಮ್ಮ KE ಆಫೀಸಲ್ಲೂ ಕೂಡ ತಿದ್ದುಪಡಿ ಮಾಡಲು ಅವಕಾಶ ಇಲ್ಲ. ಆದ ಕಾರಣಕ್ಕಾಗಿ ಸರಿಯಾದ ರೀತಿಯಲ್ಲಿ ಚಾಯ್ಸ್ ಎಂಟ್ರಿ ಮಾಡ್ಕೋಬೇಕು. ಓಕೆ, ಹಾಗಾದರೆ ಚಾಯ್ಸ್ 2 ಅಂದರೆ ನಮಗೆ ಸೀಟ್ ಅಲಾಟ್ಮೆಂಟೇ ಆಗಿಲ್ಲ, ಯಾವುದೇ ರೀತಿ ಸೀಟೇ ಸಿಕ್ಕಿಲ್ಲ, ನಾವು ಕೂಡ ಚಾಯ್ಸ್ ಕೊಡಬೇಕಂತ ಇದ್ದರೆ ನಿಮಗೆ ಚಾಯ್ಸ್ ಇರೋದಿಲ್ಲ. ನಮಗೆ ಈ ಒಂದು ಫಸ್ಟ್ ರೌಂಡಲ್ಲಿ ಯಾವುದೇ ರೀತಿಯ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ನಾನು ಚಾಯ್ಸ್ ಕೊಡಬೇಕಂತ ಇದ್ದಲ್ಲಿ ನಿಮಗೂ ಚಾಯ್ಸ್ ಕೊಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಆಮೇಲೆ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ಗೋಸ್ಕರ ಮತ್ತೊಂದ್ಸಲ ಆಪ್ಷನ್ ಎಂಟ್ರಿ ಶೆಡ್ಯೂಲ್ ಬಿಡ್ತಾರೆ. ಆ ಒಂದು ಶೆಡ್ಯೂಲ್ KE ವೆಬ್ಸೈಟಲ್ಲಿ ಬಿಟ್ಟಾಗ ನಾನು ಅಪ್ಡೇಟ್ ಮಾಡ್ತೀನಿ. ಆಮೇಲೆ ಅವಾಗ ಸೆಲೆಕ್ಟ್ ಈ ಆಪ್ಷನ್ ಎಂಟ್ರಿ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಮತ್ತೊಂದು ರೀತಿಯಲ್ಲಿ ನೀವು ಚೇಂಜಸ್ ಮಾಡ್ಕೋದಿರುತ್ತೆ. ಇಲ್ಲಿ ಆಪ್ಷನ್ಸ್ ಎಂಟರ್ ಇನ್ ದ ಫಸ್ಟ್ ರೌಂಡ್ ಡಿಸ್ಪ್ಲೇ. ನೀವು ಫಸ್ಟ್ ರೌಂಡಲ್ಲಿ ಯಾವೆಲ್ಲ ಆಪ್ಷನ್ಸ್ ಹಾಕಿರ್ತೀರ ಅದು ಸೆಕೆಂಡ್ ರೌಂಡಲ್ಲಿ ಡಿಸ್ಪ್ಲೇ ಆಗುತ್ತೆ. ಎಲ್ಲ ಆಪ್ಷನ್ಸ್ಗಳು ಇರುತ್ತೆ. ಆ ಆಪ್ಷನ್ಸ್ಗಳನ್ನು ಏನಾದರೂ ಇಲ್ಲಿ ಕ್ಯಾಂಡಿಡೇಟ್ ಕ್ಯಾನ್ ರೀಆರ್ಡರ್, ಡಿಲೀಟ್, ಮಾಡಿಫೈ, ಅಲ್ಟರ್ ದ ಆಪ್ಷನ್ಸ್, ಆ್ಯಡಿಂಗ್ ಅಪ್ ಆಪ್ಷನ್ಸ್ ಇನ್ ಕೇಸ್ ನ್ಯೂ ಕಾಲೇಜ್, ನ್ಯೂ ಕೋರ್ಸಸ್ ಇನ್ಕ್ಲೂಡೆಡ್. ಯಾವುದಾದ್ರು ಹೊಸ ಕಾಲೇಜು ಅಥವಾ ಹೊಸ ಕೋರ್ಸ್ ಇನ್ಕ್ಲೂಡ್ ಆದರೆ ಮಾತ್ರ ಹೊಸ ಕಾಲೇಜುಗಳಿಗೆ ಆಪ್ಷನ್ಸ್ ಎಂಟ್ರಿ ಹಾಕಲು ಅವಕಾಶ ಕೊಡ್ತಾರೆ. ಇಲ್ಲದಿದ್ದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಹಾಕಿರುವಂಥ ಆಪ್ಷನ್ಸ್ಗಳು ಮಾತ್ರ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಉಳಿದಂತೆ ಯಾವುದೇ ರೀತಿಯ ಹೊಸದಾಗಿ ಆಪ್ಷನ್ಸ್ಗಳನ್ನು ಹಾಕಲು ಅವಕಾಶ ಇರೋದಿಲ್ಲ. ಆಮೇಲೆ ಈ ರೀತಿ ಆಪ್ಷನ್ಸ್ಗಳು ಮತ್ತೆ ಸೇವ್ ಮಾಡೋದು, ಟೇಕ್ ದ ಪ್ರಿಂಟ್ಔಟ್ ಆಫ್ ಫೈನಲ್ ಆಪ್ಷನ್ಸ್ ಏನೇನು ಮಾಡಿರ್ತಾರೆ ಅದು ಪ್ರಿಂಟ್ಔಟ್ ತೆಗೆದುಕೊಳ್ಳೋದು. ಆಮೇಲೆ ಫೈನಲ್ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ಗೋಸ್ಕರ ವೇಟ್ ಮಾಡಬೇಕಾಗುತ್ತೆ. ಆ ಒಂದು ವೇಳೆಯಲ್ಲಿ ಸೆಕೆಂಡ್ ರೌಂಡ್ ಬಗ್ಗೆ ನಿಮಗೆ ನಾವು ಒಂದು ವೇಳೆಯಲ್ಲಿ ತಿಳಿಸ್ತೀನಿ. ಒಟ್ಟಿನಲ್ಲಿ ಫಸ್ಟ್ ರೌಂಡ್ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ತಿಳಿಸಿದ್ದೀನಿ. ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬ KCET ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಇದು ಬಹಳಷ್ಟು ಮುಖ್ಯವಾಗಿದೆ. ಬಹಳಷ್ಟು ವಿದ್ಯಾರ್ಥಿಗಳು ಇದರಲ್ಲಿ ತಪ್ಪು ಮಾಡ್ಕೋತೀರಾ. ಆದಷ್ಟು ಸರಿಯಾದ ರೀತಿಯಲ್ಲಿ ಚಾಯ್ಸ್ ಬಗ್ಗೆ ನಿಮ್ಮ ಪೇರೆಂಟ್ಸ್ ಜೊತೆ ಚರ್ಚಿಸಿ ಸರಿಯಾದ ರೀತಿಯಲ್ಲಿ ಚಾಯ್ಸ್ ಎಂಟ್ರಿ ಮಾಡಿ. ಧನ್ಯವಾದಗಳು.